ಅದು ಅಮ್ಮ, ಇವಳು ಸ್ಯಾರಿ ಹಾಕಿದ್ಲಲ್ಲ, ಸೊ ಇಳಿಯೋಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ಲು, ಅದಕ್ಕೆ ಅವಳಿಗೆ ಹೆಲ್ಪ್ ಮಾಡ್ತಿದ್ದೆ ಅಮ್ಮ. ಹಾಗೆ ಶುರು ಮಾಡ್ಕೊಂಡ್ಬಿಟ್ಟಿಯಾ ಹೆಂಡತಿ ಸೇರ್ಗಿಡ್ಕೊಳಕ್ಕೆ? ಅಯ್ಯೋ, ಹಂಗೆಲ್ಲ ಏನೂ ಇಲ್ಲಮ್ಮ. ನೋಡಿ, ಇದು ನಮ್ಮ ಮನೆ ಅಲ್ಲ, ಇದು ಮದುವೆ ಮನೆ. ನೀವಿಬ್ಬರು ಸ್ವಲ್ಪ ಗಂಭೀರವಾಗಿರ್ಬೇಕು, ಅರ್ಥ ಆಯ್ತಾ? ಗಂಭೀರ ಅಂದ್ರೆ ಹೆಂಗೆ ಅತ್ತೆ? ಇವಾಗ ನೀವಿದ್ದೀರಲ್ಲ ಹಿಂಗ? ಅಯ್ಯೋ ಸುಮ್ಮನಿರಿ. ನೋಡು, ಇದನ್ನೇ ಬೇಡ ಅಂತ ಹೇಳೋದು. ಅತಿರೇಕ ಆಡ್ಬೇಡ ಕುಸುಮ ನೀನು. ನೋಡು, ಸ್ವಲ್ಪ ನಾನು ಹೇಳೋದನ್ನ ಕಿವಿ ಕೊಟ್ಟು ಕೇಳಿಸ್ಕೊಡಿ, ಇಬ್ರು ಅಷ್ಟೇ. ಇಲ್ಲಿ ತುಂಬ ದೊಡ್ಡ ದೊಡ್ಡ ಜನ ಬರೋ ಜಾಗ, ಅವ್ರ ಮುಂದೆ ಬೇಕಾಬಿಟ್ಟಿ ಮಾತಾಡೋದು, ಅಸಭ್ಯ ನೋಡ್ಕೊಳ್ಳೋದೆಲ್ಲ ಮಾಡಬೇಡಿ. ಸರಿ ಅಮ್ಮ. ಮತ್ತೆ ಇಲ್ಲಿ ತುಂಬ ಜನ ನನ್ನ ಫ್ರೆಂಡ್ಸೇ ಬಂದಿರ್ತಾರೆ, ಅವರೆಲ್ಲ ಕೇಳ್ತಾರೆ ಇವಳು ನಿಮ್ಮ ಸೊಸೆನಾ ಅಂತ. ನಾನು ಅವ್ರಿಗೆಲ್ಲ ಪರಿಚಯ ಮಾಡ್ಕೊಡ್ಬೇಕಾದ್ರೆ ನೀನು ಸ್ವಲ್ಪ ನೀಟಾಗಿ ಅವ್ರ ಜೊತೆ ಮಾತಾಡಬೇಕು. ಅಂದರೆ ಇವಾಗ ನಂತರ ಮಾತಾಡ್ತಿಲ್ಲ, ಹಾಗೆಲ್ಲ ಬಾಯಿ ಕೊಟ್ಟು ಮಾತಾಡಬಾರ್ದು. ಅವ್ರ ಮುಂದೆ, ಎಕ್ಸ್ಪೆಷಲಿ ನನ್ನ ಗೆಳತಿರ ಮುಂದೆ ನನಗೆ ಗೌರವ ಕೊಡಲೇಬೇಕು ನೀನು. ಹಂಗಂದ್ರೆ ಬೇರೆ ಟೈಮಲ್ಲೆಲ್ಲ ಗೌರವ ಕೊಟ್ಟಿದ್ರು ನಡೀತಾತೆ. ಅರುಣ್, ಸ್ವಲ್ಪ ಅವಳಿಗೆ ಹೇಳು. ಕುಸುಮ, ನಿಂದು ಯಾಕೋ ಬರ್ತಾ ಬರ್ತಾ ತುಂಬ ಅತಿ ಆಗ್ತಾ ಇದೆ. ಯಾಕೆ? ನಾನು ಮೆತ್ತಿಗೆ ಮಾತಾಡ್ತಾ ಇದ್ದೀನಿ ಅಂತನಾ? ಅಯ್ಯೋ ಅತ್ತೆ, ನೀವೆಲ್ಲಿ ಮೆತ್ತಿಗೆ ಮಾತಾಡ್ತೀರಾ? ನಿಮ್ಮ ವಾಯ್ಸ್ ಯಾವಾಗ ತಾನೇ ಮೆತ್ತಿಗೆ ಕೇಳಿಸುತ್ತೆ ಹೇಳಿ? ಯಾವಾಗಲೂ ಜೋರಾಗಿ ಕಿರ್ಚ್ತಾನೆ ಇರ್ತೀರಾ, ಅದಕ್ಕೆ ನನಗೂ ವಾಯ್ಸ್ ಜೋರಾಗೆ ಬರುತ್ತೆ. ನೀವು ಸಾಫ್ಟಾಗಿ ಮಾತಾಡಿ, ನಾನು ಸಾಫ್ಟಾಗೆ ಮಾತಾಡ್ತೀನಿ. ನೋಡಿ, ನೀವು ಹೇಳ್ದಂಗೆ ಎಲ್ಲ ಸ್ಯಾರಿ ಹಾಕ್ಕೊಂಡು ಬಂದೆ ಎಲ್ಲ ಕೇಳ್ತೀನಿ, ಅದನ್ನ ಹೇಳೋ ರೀತಿಲಿ ಹೇಳಿ ಅತ್ತೆ. ಮತ್ತೆ ಇನ್ನೊಂದು ವಿಷಯ, ನನಗೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತೆಲ್ಲ ಹೇಳ್ತಾ ಇರ್ತೀರಲ್ಲ, ಮೊದಲು ಅದನ್ನೆಲ್ಲ ನೀವಿರ್ಬೇಕು ಅನ್ನೋ ಹಾಗೆ ನೋಡ್ಕೊಳ್ಳಿ, ಆಮೇಲೆ ನನಗೆ ಹೇಳೋರಂತೆ. ಕುಸುಮ, ಸುಮ್ಮನಿರು ಹೋಗ್ಲಿ. ಅಮ್ಮ ನೀನು ಸುಮ್ಮನಿರಮ್ಮ. ಏನಿದು ಬಂದಿದ್ದ ಕಡೆ ಎಲ್ಲನೂ ನೀನೇ ಹೇಳ್ದೆ ಈಗಷ್ಟೇ, ಇದು ನಮ್ಮ ಮನೆ ಎಲ್ಲ ಮದುವೆ ಮನೆ ಅಂತ. ಮತ್ತೆ ಇಬ್ರು ಸ್ಟಾರ್ಟ್ ಮಾಡ್ಕೊಂಡ್ರಾ? ಆಯ್ತು ಕಣೋ, ನೀನು ನನಗೆ ಬುದ್ಧಿವಾದ ಹೇಳು. ನೀನು ಮುದ್ದಿನ ಹೆಂಡತಿಗೆ ಮಾತ್ರ ಏನು ಹೇಳ್ಬೇಡ. ಅಕ್ಕ, ನೀವೆಲ್ಲ ಯಾವಾಗ ಬಂದ್ರಿ? ನಾನು ಆವಾಗಲಿಂದ ಆಸೆ ನಿಂತ್ಕೊಂಡಿದ್ದೆ. ಓ, ನೀವು ಇವಾಗ ಬಂದ್ರಿ ಅನ್ಸುತ್ತೆ ಅಲ್ವಾ? ಏನು ಇವಾಗ ಬರೋದು? ಅಲ್ಲ ಕಣೆ, ನಾನು ಬರ್ತಾ ಇರ್ಬೇಕಾದ್ರೆ ನಿಂತ್ಕೊಂಡು ಬಾಗ್ಲಲ್ಲಿ ನಾನು ವೆಲ್ಕಮ್ ಮಾಡೋಕ್ಕೆ ಯಾರೊಬ್ಬರು ನಿಲ್ಲಿಸ್ಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಅಯ್ಯೋ ಅಕ್ಕ, ಇಬ್ರು ಹುಡುಗಿಯರು ಅಲ್ಲೇ ನಿಲ್ಸಿದ್ದೆ ನಾನು. ನೀವು ಬರ್ಬೇಕಾದೆಲ್ಲ ಒಳಗಿದ್ರೋ ಏನೋ ಅವರು, ನೋಡಿರಂಗಿಲ್ಲ ಬಿಡಿ ಹೋಗ್ಲಿ. ಅಲ್ಲ ಕಣೆ, ಇಷ್ಟು ದೊಡ್ಡದಾಗಿ ಚೆನ್ನಾಗಿ ಮದುವೆ ಮಾಡ್ತಾ ಇದ್ದೀರಾ, ಇದಕ್ಕೆ ತಕ್ಕಂಗೆಲ್ಲ ಅರೇಂಜ್ಮೆಂಟ್ ಇರಬೇಕೋ ಬೇಡವಾ? ಎಲ್ಲದಕ್ಕೂ ಮೊದಲು ಡೋರಲ್ಲಿ ವೆಲ್ಕಮ್ ಚೆನ್ನಾಗಾದ್ರೇ ಎಲ್ಲ ಚೆನ್ನಾಗಾಗುತ್ತೆ. ಇನ್ನು ಯಾವಾಗ ಅರ್ಥ ಮಾಡ್ಕೊಂತೀವಿ ಏನೋ. ಅಯ್ಯೋ ಅಕ್ಕ, ಹೋದ್ರೋಗ್ಲಿ ಬಿಡು. ನೀವೆಲ್ಲ ಬಂದ್ರಲ್ಲ, ಹೆಂಗೋ ನಂಗೆ ಸಮಾಧಾನ ಆಯಿತು. ಆವಾಗಿಂದ ನಾನು ಒಬ್ಬಳೇ ಎಲ್ಲ ಕೆಲಸ ಒದ್ದಾಡ್ತಿದ್ದೆ. ನೀನು ಬಂದಿರ ನನಗೆ ಖುಷಿ ಆಯಿತು. ಅಕ್ಕ ಬಾ ಒಳಗಡೆ ಹೋಗೋಣ. ಅರುಣ್, ಕುಸುಮ, ನೀವಿಬ್ರು ರೆಡಿಯಾಗೇ ಬಂದಿದ್ದೀರಾ ಅಲ್ವಾ? ಹೆಂಗಿದ್ದು ಸರಿ, ಒಳ್ಳೇದಾಯಿತು. ನೀವೆಲ್ಲೇ ಕುತ್ಕೊಳ್ಳೋದು ಕುತ್ಕೊಳ್ಳಿ, ಇಲ್ಲ ಒಳಗಡೆ ಬಂದ್ಬಿಡಿ. ಇಲ್ಲ ಆಂಟಿ, ನಾವು ರೆಡಿ ಆಗೋದೆಲ್ಲ ಏನೂ ಇಲ್ಲ, ಸ್ವಲ್ಪ ನಾವು ಇಲ್ಲೇ ಕುತ್ಕೊಂಡಿರ್ತೀವಿ. ನೀವು ಮೊದಲು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ. ಸರಿ ಅಕ್ಕ, ಬಾ. ನಿನ್ನ ಪವಿತ್ರ ಆವಾಗಿಂದ ಕೇಳ್ತಾ ಇದ್ಲು, ದೊಡ್ಡಮ್ಮ ಬಂದ್ರಾ ಅಂತ. ನಿಮ್ಮ ಮತ್ತೆ ಏನೋ ಕೇಳಬೇಕಂತೆ, ಬಾ ಅವಳು. ಸರಿ ನಡಿ, ನನಗಂತೂ ತಲೆ ತುಂಬ ನೋಡ್ತದೆ. ಮೊದಲು ಯಾರಿಗಾದ್ರು ಹೇಳಿ ಒಂದು ಕಾಫಿ ಕೊಡಿಸು. ಆಂಟಿ, ಕಾಫಿ ಸ್ವಲ್ಪ ಸ್ಟ್ರಾಂಗಾಗೆ ಮಾಡಿಸಿ ಕುಡಿ. ಕುಡಿದ ತಕ್ಷಣ ತಲೆ ಹಾಗೆ ಹಾರೋಗ್ಬಿಡ್ಬೇಕು. ಅಯ್ಯೋ, ತಲೆ ಅಲ್ಲ, ತಲೆ ನೋವು. ಅಕ್ಕ, ನಿನ್ನ ಸೊಸೆ ತುಂಬ ತರಲೆ ಮಾಡ್ತಾಳೆ ಅನ್ಸುತ್ತೆ ಅಲ್ಲ? ಅವಳದು ತರಲೆ ಅಲ್ಲ, ತಲೆ ಹರಟು ಜಾಸ್ತಿ ಆಗಿದೆ ಅವಳಿಗೆ. ಮನೆಗೆ ಹೋದ್ಮೇಲೆ ನೋಡ್ಕೊತೀನಿ ನೋಡೋಣ, ಇಲ್ಲೆಲ್ಲ ಬೇಡ. ಅಪ್ಪ, ನಿಮ್ಮಮ್ಮ ಮಾತಾಡ್ತಾ ಇದ್ರೆ ಜೋರಾಗಿ ಮಳೆ ಪಟ 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 ಅಂತ ಬರುತ್ತಲ್ಲ, ನಿಂತಾಗ ಹೆಂಗ್ ಅನ್ಸುತ್ತೋ ಹಂಗೆ ಫೀಲ್ ಆಗುತ್ತೆ ಕಣ. ನಮ್ಮ ಅಮ್ಮಂದು ಚಿಟಪಟ ಮಳೆ, ನಿಂದು ಗುಡುಗು ಮಿಂಚು, ಇಬ್ರಿಗೂ ಸರಿಯಾಗಿದೆ. ಈ ಮಧ್ಯದಲ್ಲಿ ಸಿಕ್ಕಾಕೊಂಡು ನಾನು ಒದ್ದಾಡಂಗೆ ಆಗ್ಬಿಟ್ಟಿದೆ. ಅರುಣ್, ಒಂದು ನಿಮಿಷ ಬಂದೆ, ಇಲ್ಲೇ ಇರು. ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರಬೇಕು. ಒಬ್ಬ ನಾನು ಇಲ್ಲೇ ಇರ್ತೀನಿ. ಅಯ್ಯೋ, ನಮ್ಮ ಮಂಜಕ್ಕ ಎಲ್ಲೋದ್ಲು? ಇಲ್ಲೇ ಇರ್ತಾಳಪ್ಪ. ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಆಂಟಿ, ನೀವು ಯಾರನ್ನೋ ಹುಡುಕ್ತಾ ಇರೋ ಹಾಕಿದೆ. ನೀವು ಯಾರು ಅಂತ ಗೊತ್ತಾಗಿಲ್ಲ, ತಪ್ಪು ತಿಳ್ಕೊಂಬೇಡಿ. ಪರವಾಗಿಲ್ಲ ಆಂಟಿ, ನಾನು ಪವಿತ್ರ ಇದ್ದಾಳಲ್ಲ, ಅವಳಿಗೆ ತಮ್ಮ ಆಗಬೇಕು. ಅಂದರೆ ಅವಳು ದೊಡ್ಡಮ್ಮನ ಮಗ. ನನ್ನ ಹೆಸರು ಅರುಣ್ ಅಂತ. ಓ ಹೌದಾ ಅಪ್ಪ, ನಾನು ಹುಡುಗನ ತಾಯಿ ಇದ್ದಾರಲ್ಲ ಮಂಜಮ್ಮ ಅಂತ, ಅವ್ರ ಫ್ರೆಂಡ್. ನಾವೆಲ್ಲ ಒಂದೇ ಕಡೆ ಇದ್ದೀವಿ. ಅವ್ರ ಜೊತೆ ಮಾತಾಡೋದು ನಿಂತ್ಕೊಂಡಿದ್ದೆ, ಈ ಕಡೆಗೆ ಬಂದಂಗಾಯ್ತು, ಅದಕ್ಕೆ ಅವ್ರನ್ನ ಹುಡುಕ್ತಾ ಬರ್ತಾ ಇದ್ದೀನಿ. ಅಂದಂಗೆ ಇದಕ್ಕೆ ಮೊದಲು ನಿಮ್ಮ ಅಕ್ಕನ ಮಗಳು ಬಂದಿದ್ರಲ್ಲ? ಓ, ನಿಮಗೆ ಅವಳು ಪರಿಚಯ ಆಗಿದೆಯಾ? ಹೌದು, ನಾನು ಅವ್ರ ತಮ್ಮ. ನನ್ನ ಹೆಂಡತಿ ಇಲ್ಲೇ ವಾಶ್ರೂಮ್ಗೆ ಹೋಗಿದ್ದಾಳೆ, ಅಮ್ಮ ಒಳಗೆ ಹೋಗಿದ್ದಾರೆ ಆಂಟಿ. ನೋಡಪ್ಪ, ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯಾ, ತಪ್ಪು ತಿಳ್ಕೊಂಬೇಡ. ನಿಮ್ಮ ಅಕ್ಕ ನಿನ್ನಷ್ಟು ಸಾಫ್ಟಾಗಿ ಮಾತಾಡಿಲ್ಲ ಬಿಡು. ಯಾಕಂಟಿ, ಏನಾಯ್ತು? ಬೇಜಾರು ಮಾಡ್ಕೋಬೇಡಿ ಬಿಡಿ, ಅವ್ರು ಸ್ವಲ್ಪ ಹಾಗೇನೆ. ಓ, ಮಂಜ ಕಲಿದ್ದಾರೆ. ಸರಿಯಪ್ಪ, ನಾನು ಬರ್ತೀನಿ. ಅರುಣ್, ವಾಶ್ರೂಮ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತೇನೋ, ಸ್ನಾನ ಮಾಡ್ಕೊಳ್ಳೋಷ್ಟು ಚೆನ್ನಾಗಿದೆ. ಅಲ್ಲ, ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ, ಯಾರಿರ್ಬೋದು? ಕುಸುಮ, ನಮ್ಮ ಕುಸುಮ ಆಂಟಿ, ನೀವು ಇಲ್ಲೇನು ಮಾಡ್ತಿದ್ದೀರಾ ಆಂಟಿ? ಅಂದರೆ ಅಮ್ಮನೂ ಇಲ್ಲೇ ಇದ್ದಾರಾ? ಕುಸುಮ, ನೀನು ಇದೇನು ಕೇಳ್ತಿದ್ಯಾ? ನೀನು ಅದು ಸರಿ, ನೀನು ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ?
ಈ ಹುಡುಗ ಯಾರು ಅಂದ್ರೆ ನೀನು? ಆಂಟಿ, ಇವಳೇ ನನ್ನ ಹೆಂಡತಿ. ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದೆಯಾ? ಅರುಣ್, ಇವರು ನಮ್ಮ ಪಕ್ಕದ ಮನೆ ಆಂಟಿ. ಆಂಟಿ, ನಿಮಗೆ ಈ ಮದುವೆನಲ್ಲಿ ಯಾರು ಪರಿಚಯ ಇದ್ದಾರೆ ಆಂಟಿ? ಕುಸುಮಾ, ನೀನು ಇದೇನು ಕೇಳ್ತಾ ಇದೆಯಾ? ಈ ಮದುವೆ ಯಾರ್ದು ಅಂತ ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ? ಇಲ್ಲ ಆಂಟಿ, ನಾನು ಬಂದಿರೋದು ನಮ್ಮ ಅತ್ತೆ ಕಡೆಯಿಂದ. ಅಂದರೆ ಪವಿತ್ರ ಅತ್ತಿಗೆ ಇದ್ದಾರಲ್ಲ, ಅವ್ರು ನನಗೆ ಅತ್ತಿಗೆ ಆಗಬೇಕು. ಹೆಂಗೆ ಅಂದರೆ ಅರುಣ್ ಇದ್ದಾರಲ್ಲ, ಅವ್ರಿಗೆ ಅಕ್ಕ. ಅಯ್ಯೋ ದಡ್ಡಿ, ಅದಷ್ಟೇ ಅಲ್ಲ ಕಣೆ, ಇಲ್ಲಿ ಮದುವೆ ಗಂಡು ಯಾರು ಅಂತ ಅನ್ಕೊಂಡಿದ್ಯಾ? ನಿಮ್ಮ ಅಣ್ಣ ಕಿರಣ. ಆಂಟಿ, ನೀವು ಇದೇನು ಹೇಳ್ತಿದ್ದೀರಾ? ಮದುವೆ ಗಂಡು ಅಣ್ಣನಾ? ಓ ಮೈ ಗಾಡ್, ಇದೇನಾಗೋಯ್ತು? ನಮ್ಮ ಪವಿತ್ರ ಮದುವೆ ಆಗ್ತಾ ಇರೋದು ಇವ್ರ ಅಣ್ಣನ್ನ? ಓ ಶಿಟ್, ಇವಾಗ ಏನು ಮಾಡೋದು? ಆಂಟಿ, ಹಾಗಾದ್ರೆ ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದಾರೆ? ಅವರು ಇಲ್ಲಿ ಎಲ್ಲ ಓಡಾಡ್ಕೊಂಡಿರ್ಬೇಕು. ಅಂದರೆ ನಿನ್ನ ಕಣ್ಣಿಗೆ ಯಾರು ಇನ್ನೂ ಬಿದ್ದೇ ಇಲ್ವಾ? ಇಲ್ಲ ಆಂಟಿ, ನಾನು ನಿಮ್ಮನ್ನೇ ಮೊದಲನೇ ಸಾರಿ ನೋಡ್ತಾ ಇದ್ದೀನಿ ಈಗ. ಆಂಟಿ, ಒಂದೇ ಒಂದು ಸಾರಿ ಅಪ್ಪ ಅಮ್ಮ ನೋಡಬೇಕು ಅನಿಸ್ತದೆ ಆಂಟಿ. ಪ್ಲೀಸ್ ಆಂಟಿ, ಹೆಂಗಾದ್ರೂ ಮಾಡಿ ಕರ್ಕೊಂಡು ಬನ್ನಿ ಆಂಟಿ. ಕುಸುಮಾ, ನಿಂಗೆ ತಲೆ ಕೆಟ್ಟಿದೆ ಹೆಂಗೆ? ಇಂಥ ಸಮಯದಲ್ಲಿ ನಾವು ಅವ್ರನ್ನ ಮೀಟ್ ಆದರೆ ಏನಾಗುತ್ತೋ ಏನೋ. ಏನಾಗುತ್ತೆ ಆಗಲಿ ಬಿಡು ಅರುಣ್. ಇನ್ನೂ ಎಷ್ಟು ದಿನ ಸೈಲೆಂಟ್ ಆಗಿರೋಕ್ಕಾಗುತ್ತೆ ಹೇಳು? ಇಷ್ಟಕ್ಕೂ ನಾನು ಅವ್ರಿಗೆ ಸಂಬಂಧಿಗಳು ಆಗ್ತಾ ಇದ್ದೀನಿ ತಾನೇ ಇನ್ನು ಮುಂದೆ ಆದ್ರೂ. ನೋಡು, ಯಾವ ಸಮಯದಲ್ಲಿ ಪವಿತ್ರ ಅತ್ತಿಗೆ ನನ್ನ ಅತ್ತಿಗೆ ಅಂತ ಕರಿ ಅಂತ ಹೇಳಿದ್ರೆ ಏನೋ, ಅವ್ರು ಇವಾಗ ನಿಜವಾಗೂ ನಂಗೆ ಅತ್ತಿಗೆ ಆಗ್ತಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ಪವಿತ್ರ ಅಂತ ಒಳ್ಳೆ ಹುಡುಗಿ ನಮ್ಮ ಅಮ್ಮನ ಸೊಸೆಯಾಗಿ ಹೋಗ್ತಾ ಇರೋದು. ಹೌದು ಕುಸುಮಾ, ನಿನ್ನ ಗಂಡ ಹೇಳ್ತದೆ ಸರಿಯಾಗಿದೆ. ಇವಾಗ ನೀನು ಅವ್ರಿಬ್ಬರನ್ನು ಭೇಟಿಯಾದರೆ ಏನಾಗುತ್ತೋ ಏನೋ. ಅದು ಅಲ್ಲದೆ ನಿಮ್ಮ ಅಣ್ಣಂಗೆ ನಿನ್ನ ಮೇಲೆ ತುಂಬ ಸಿಟ್ಟು ಬೇರೆ ಇದೆ. ಅವನಿವಾಗ ನಿನ್ನ ನೋಡಿದ್ರೆ ಏನು ಗಲಾಟೆ ಮಾಡ್ತಾನೋ ಏನೋ. ಈ ಮದುವೆಗೆ ತೊಂದರೆ ಆಗ್ಬಿಟ್ರೆ? ಅಯ್ಯಯ್ಯೋ, ಹಂಗೆಲ್ಲ ಏನೂ ಆಗಬಾರ್ದು ಆಂಟಿ. ಮದುವೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ನಮ್ಮ ಅಣ್ಣನ ಮದುವೆ ಚೆನ್ನಾಗಿ ಆಗಬೇಕು. ಆಂಟಿ, ಒಂದು ಕೆಲಸ ಮಾಡಿ, ನಾನು ಮತ್ತು ಅರುಣು ಅಪ್ಪ ಅಮ್ಮ ಮತ್ತು ಅಣ್ಣನ ಕಣ್ಣಿಗೆ ಕಾಣಿಸ್ಕೊಳ್ದೆ ಎಲ್ಲೋ ಒಂದು ಕಡೆ ಮೂರಲ್ಲಿ ನುಗ್ಬಿಟ್ಟು ಮದುವೆ ನೋಡ್ಕೊಂಡು ಹೋಗ್ತೀವಿ ಆಂಟಿ. ನಮ್ಗೆ ಇದನ್ನು ಸಹಾಯ ಮಾಡಿ ಆಂಟಿ. ನಾನು ದೂರದಿಂದನೇ ಅಪ್ಪ ಅಮ್ಮನ ನೋಡ್ಕೊಂಡು ಹೋಗ್ತೀನಿ ಆಂಟಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ಕುಸುಮಾ, ಎಂಥ ಪರಿಸ್ಥಿತಿ ಬಂತು ನೋಡ್ದಾ? ನೀನು ಎಲ್ಲನೂ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಒಪ್ಸಿ ಮದುವೆ ಮಾಡ್ಕೊಂಡಿದ್ರೆ ನೋಡು, ನಿನ್ನ ಮದುವೆನೂ ಇದೇ ರೀತಿ ಆಗ್ತಾಯಿತ್ತೋ ಏನೋ. ಅಂದಂಗೆ ಕುಸುಮಾ, ಇವನು ನಿನ್ನ ಗಂಡ ಇಷ್ಟು ಶ್ರೀಮಂತರು ಮತ್ತು ಮಂಚಕ ಹೇಳ್ತಾ ಇದ್ರು. ಈ ಹುಡುಗ ತುಂಬ ಅಂದರೆ ಏನು ಹೇಳ್ತಾ ಇದ್ರಲ್ಲ, ಅದರ ಸುಳ್ಳ? ಆಂಟಿ, ಅದೊಂದು ದೊಡ್ಡ ಕತೆ ಆಂಟಿ. ನಿಮಗೆ ಇನ್ನೊಂದು ಸರಿ ನಾನು ಬಿಡಿಸಿ ನಿಧಾನವಾಗಿ ಹೇಳ್ತೀನಿ. ಹೌದು, ನಾವು ಅಂದರೆ ಅರುಣರು ಶ್ರೀಮಂತರೇ ಆಂಟಿ. ನಾನು ಏನೂ ತೊಂದರೆ ಇಲ್ಲ ನನಗೆ. ಅವ್ರ ಮನೇಲಿ ತುಂಬ ಚೆನ್ನಾಗಿದೆ, ಸುಖವಾಗಿದ್ದೀನಿ ಆಂಟಿ. ಇದನ್ನೆಲ್ಲ ಅಮ್ಮಗೆ ಯಾವಾಗಾದ್ರೂ ನೀವೇ ಹೇಳ್ತೀರಾ? ಅಮ್ಮ ಇದನ್ನೆಲ್ಲ ಕೇಳ್ತಾರಾ ಇಲ್ವೋ? ಅಯ್ಯೋ ಕುಸುಮಾ, ನಿಮ್ಮಮ್ಮ ನಿನ್ನನ್ನು ಯಾವಾಗೋ ನೆನೆಸ್ಕೊಂಡು ಕಣ್ಣೀರಾಗ್ತಾನೇ ಇರ್ತಾರೆ. ನನಗೆ ಅಷ್ಟೇ ಅಲ್ಲ, ಈಗಲೂ ಒಂದು 10 ನಿಮಿಷಕ್ಕೆ ಮೊದಲು ನಿನ್ನ ನೆನೆಸ್ಕೊಂಡು ಕಣ್ಣೀರಾಗ್ತಾಯಿತ್ತು ನಿಮ್ಮಮ್ಮ. ಹೌದು ಆಂಟಿ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಮ್ಮಮ್ಮಂಗೆ ಸುಳ್ಳು ಹೇಳಿ ಮೋಸ ಮಾಡಿಬಿಟ್ಟೆ. ನನಗೆ ಆಂಟಿ ಅಮ್ಮನ ಒಂದೇ ಒಂದ್ಸರಿ ನೋಡಬೇಕು ಅನಿಸುತ್ತೆ. ಏ ಕುಸುಮಾ, ಸುಮ್ಮನಿರಿ. ನೀನು ಹಿಂಗೆ ಅಳೋದು ನೋಡ್ತಾ ಇದ್ರೆ ಅವ್ರು ನನ್ನನ್ನು ಹಿಂಗೆ ತುಂಬ ಕಾಟ ಕೊಡ್ತೀನಿ ಅಂತ ಅನ್ಕೊಂತಾರೆ ಏನೋ. ಇಲ್ಲಪ್ಪ, ಹಂಗೆಲ್ಲ ಏನು ಅನ್ಕೊಳ್ಳಲ್ಲ. ನಿಮ್ಮನ್ನು ನೋಡಿದ್ರೆ ಅರ್ಥ ಆಗ್ತಾ ಇದೆ. ನಮ್ಮ ಕುಸುಮನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದೆಯಾ ನೀನು. ಒಳ್ಳೇದಾಗಲಿ ಅಪ್ಪ. ಅಲ್ಲ, ನೀನು ಇಷ್ಟು ಒಳ್ಳೆ ಹುಡುಗ ಆಗಿರೋನು ಈ ಥರ ಮಾಡಬಾರ್ದಾಗಿತ್ತು ಅಲ್ಲ. ಶಾಂತಕ್ಕ ಮತ್ತು ಕೃಷ್ಣನ ಹತ್ರ ಬಂದು ಮಾತಾಡಿದ್ರೆ ಅವ್ರು ಇಲ್ಲ ಅಂತ ಇದ್ದಿಲ್ಲ. ಖಂಡಿತ ನೀವಿಬ್ಬರು ಮದುವೆ ಮಾಡ್ತಾಯಿದ್ರು. ನೀನು ಸ್ವಲ್ಪ ದುಡುಕ್ಬಿಟ್ಟು ಅನಿಸುತ್ತೆ. ಹೌದು ಆಂಟಿ, ಇದರಲ್ಲಿ ನಂದು ತಪ್ಪಿದೆ. ಸರಿ, ನೀವಿಬ್ರು ಇಲ್ಲ ಅಂಗಳು ಕುತ್ಕೊಂಡಿರಿ. ನಾನು ಮಂಜಕ್ಕ ಬರ್ತಾರೆ, ನಾನು ಹೋಗ್ತೀನಿ. ಅಮ್ಮ, ಅನ್ನಂಗೆ ದೊಡ್ಡಮ್ಮ ಅರುಣ್ ಎಲ್ಲ ಇನ್ನೂ ಬಂದೇ ಇಲ್ವಮ್ಮ? ಅಯ್ಯೋ ಇಲ್ಲ ಕಣೆ, ಬಂದಿದ್ದಾರೆ. ತಡಿ, ಒಂದು ನಿಮಿಷ ಕರಿತೀನಿ. ಹೋಗ್ ದೊಡ್ಡಮ್ಮ, ನೀನು ಬೆಳಗ್ಗೆಯಿಂದ ನಾನು ವೇಟ್ ಮಾಡ್ತಾ ಇದ್ದೀನಿ, ಇವಾಗ ಬಂದಿದ್ಯಾ? ಹೌದು ಬಿಡು, ನಿಮಗೆ ಸೊಸೆ ಬಂದಮೇಲೆ ಈ ಮಕ್ಕಳ ಮೇಲೆ ಪ್ರೀತಿ ಕಮ್ಮಿ ಆಗಿಬಿಟ್ಟಿದೆ. ಅಯ್ಯ, ನನ್ನ ಬಂಗಾರ ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾಳೆ. ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೆ. ಓಹೋ, ಇವಾಗ ನಾನು ಹೋಗ್ಬಿಟ್ರೆ ನಾನು ಕೇಳ್ಬಿಡ್ಬೇಕು. ಸರಿ, ಹೋಗ್ಲಿ ಬಿಡು, ಥ್ಯಾಂಕ್ಸ್. ಅನ್ನಂಗೆ ಬನ್ನಿ ಚಿಕ್ಕಮ್ಮ ಹತ್ರ. ಕಿರಣ್, ಇವರು ನಮ್ಮ ದೊಡ್ಡಮ್ಮ. ನಮಸ್ತೆ ಆಂಟಿ. ಹಾಂ, ನಮಸ್ತೆ ಅಪ್ಪ. ಆಂಟಿ, ನಿಮ್ಮ ಮಗ ಸೊಸೆಯಲ್ಲಿ? ಅಯ್ಯೋ, ಅವ್ರು ಇಲ್ಲೇ ಎಲ್ಲೋ ಇದ್ರು. ತಡಿ, ಒಂದು ನಿಮಿಷ ಕರ್ಕೊಂಬರ್ತೀನಿ. ಇವರು ಎಲ್ಲೋದ್ರು? ಇಷ್ಟೊತ್ತು ಇಲ್ಲೇ ಇದ್ರ. ಅರುಣ್, ಏ ಅರುಣ್, ಇಲ್ಲಿ ನೋಡ, ಇಲ್ಲಿ ಒಂದು ನಿಮಿಷ ಬಾ ಇಲ್ಲಿ. ಅರುಣ್. ಅಯ್ಯೋ ಕುಸುಮಾ, ಅಮ್ಮ ನಮ್ಮಿಬ್ಬರನ್ನ ನೋಡೇ ಬಿಟ್ರು. ಇವಾಗ ಏನು ಮಾಡೋದು? ಅರುಣ್, ಬೇಡ ಕಣೋ, ನಮ್ಮ ಅಣ್ಣ ಅಲ್ಲೇ ಇದ್ದಾನೆ. ಹೋದ್ರೆ ಇವಾಗ ಚೆನ್ನಾಗಿರಲ್ಲ ಕಣೋ. ಏ ಅರುಣ್, ಇಲ್ಲಿ ನೋಡಿ, ಇಲ್ಲಿ ಬಾ ಇಲ್ಲಿ. ಕಳ್ಳ ಹಂಗೆ ಹೋಗ್ತಿದ್ದಾನೆ. ಕಿರಣ್, ನೋಡಿ, ಅವನೇ ನನ್ನ ತಮ್ಮ ಅರುಣ್ ಅಂತ. ತಡಿ ಬರಲಿ, ಸ್ಟೇಜ್ ಹತ್ತಿ ಬರಲಿ, ಮಾತಾಡಿಸ್ತೀನಿ. ಅರುಣ್, ನೋಡು, ಇವರೇ ನಿಮ್ಮ ಬಾವ.
ನಾನು ಇದಕ್ಕೆ ಮೊದಲೇ ನಿಮ್ಮಿಬ್ಬರನ್ನ ಮೀಟ್ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಕರೆಗೂ ಆಗಲೇ ಇಲ್ಲ. ನೀವು ಮೊದಲನೇ ಮೀಟ್ ಆಗೋಂಗಾಯ್ತು. ಸಾರಿ. ಹಲೋ ಬಾಬಾ, ಮೈ ನೇಮ್ ಇಸ್ ಅರುಣ್.